ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಸಾಫ್ಟ್ ಆದ ಈ ರೀತಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಈ ದೋಸೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ಕಪ್ಪಿನಿಂದ ನಾನು ಇಲ್ಲಿ 2 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ ನೋಡಿ. ಮೆಜರ್ಮೆಂಟ್ ಕರೆಕ್ಟಾಗಿ ಒಂದು ಯಾವುದಾದ್ರೂ ಒಂದು ಬಟ್ಟಲು ಅಥವಾ ಕಪ್ಪು ಸೆಟ್ ಮಾಡ್ಕೊಳ್ಳಿ. 2 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇದು ಗಟ್ಟಿಯಾಗಿದೆ. ಇನ್ನೂ 1 ಕಪ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಟೋಟಲಾಗಿ 2 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿಲ್ಲದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾವು ಬರೀ ಗೋಧಿ ಹಿಟ್ಟಿನಿಂದಲೇ ಈ ದೋಸೆ ಮಾಡ್ತಾ ಇರೋದು. ಇದಕ್ಕೆ ರವೆ ಆಗಲಿ, ಮೊಸರಾಗಲಿ, ಅವಲಕ್ಕಿ ಆಗಲಿ ಯಾವುದನ್ನೂ ಬಳಸಲಿಲ್ಲ. ಇವಾಗ ಇದು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಅರ್ಧ ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ನೆಂದ್ಕೊಂಡಿದ್ದೀನಿ ನೋಡಿ. ಈ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಅಷ್ಟೇ ಅಡುಗೆ ಸೋಡಾ, ಇಷ್ಟೆಲ್ಲ ಹಾಕ್ಕೊಂಡೆ ಆದಮೇಲೆ ಮತ್ತೆ ಒಂದು ಸರಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ವಿಸ್ಕರಿನಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ ಇದರಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿದ್ರೆ ಯಾವ ಹದಕ್ಕೆ ಹಿಟ್ಟು ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ. ಕೇವಲ ಗೋಧಿ ಹಿಟ್ಟಿನಿಂದ ಮಾಡ್ತಿರುವಂಥ ನಾವು ಇದೊಂದು ದೋಸೆ ರೆಸಿಪಿ ಅಂತಲೇ ಅಂದ್ಕೊಳ್ಳಿ ನೋಡಿ. ಇವಾಗ ಸ್ಟವ್ ಮೇಲೆ ಹಂಚು ಕೂಡ ಇಟ್ಕೊಂಡಿದ್ದೀನಿ. ಹಂಚಿಗೆ ಒಂದು ಸ್ವಲ್ಪ ನೀರನ್ನು ಚಿಂಪಡಿಸಿ ಈ ರೀತಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇವಾಗ ನಾವು ಈ ದೋಸೆಯನ್ನು ಹಾಕ್ಕೊಳ್ಬೇಕು ನೋಡಿ. ಅಕ್ಕಿ ನೆನೆಸುವುದು ಬೇಡ, ಉದ್ದಿನ ಬೇಳೆ ಬೇಡ, ರವೆ ಬೇಡ, ಮೊಸರು ಬೇಡ, ಅವಲಕ್ಕಿ ಬೇಡ, ಏನು ಬೇಡ. ಇನ್ಸ್ಟೆಂಟಾಗಿ ನಾವು 1 ಕಪ್ ಗೋಧಿ ಹಿಟ್ಟಿನಿಂದ ನಾವು ಈ ರೀತಿ ಸಾಫ್ಟ್ ಅಂದರೆ ಸಾಫ್ಟು, ಗರಿ ಅಂದರೆ ಗರಿ ಆಗಿರುವ ನಾವು ದೋಸೆ ರೆಡಿ ಮಾಡ್ಕೊಳ್ಬೋದು. ಗ್ಯಾಸು ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಅದು ಗರಿ ಆಗಿ ಬರುತ್ತೆ ದೋಸೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ ನೋಡಿ. ನಮ್ಮ ದೋಸೆ ರೆಡಿ ಆಯಿತು ನೋಡಿ. ಇಲ್ಲಿ ಇನ್ನೊಂದು ದೋಸೆ ಕೂಡ ನಾನು ಅದೇ ರೀತಿ ಪ್ರತಿಯೊಂದು ದೋಸೆ ಹಾಕುವಾಗ ನೀರನ್ನು ಚಿಂಪಡಿಸಿ ನಾವು ಒಂದು ಬಟ್ಟೆಯಿಂದ ಒರೆಸ್ಕೊಂಡೆ ನಾವು ದೋಸೆಯನ್ನು ಹಾಕ್ಕೊಳ್ಬೇಕು ನೋಡಿ. ಇನ್ನೊಂದು ದೋಸೆ ಕೂಡ ಅದೇ ರೀತಿ ನಾನು ಹಾಕೋತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಇಲ್ಲಿ ಹಚ್ಕೊಳ್ಬೋದು. ನಾನು ಕೂಡ ಇಲ್ಲಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಈ ರೀತಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕು ನೋಡಿ. ರೆಡಿ ಆಯಿತು ನೋಡಿ. ಸ್ವಲ್ಪನೂ ಅಂಚಿಗೆ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ಆರಾಮವಾಗಿ ಅದು ಬರುತ್ತೆ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಈ ದೋಸೆ ನೀವು ಆರಾಮವಾಗಿ ಮಾಡ್ಕೊಳ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 2 ಸೈಡಲ್ಲಿ ನಾವು ಸುಟ್ಕೊಳ್ಬೇಕಾಗುತ್ತೆ ಈ ದೋಸೆ. ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ. ಇದ್ರ ಜೊತೆ ಚಟ್ನಿ ಅಥವಾ ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ, ನಿಮಗೆ ಯಾವುದು ಇಷ್ಟನೋ ಅದ್ರ ಜೊತೆ ನೀವು ಈ ದೋಸೆಯನ್ನು ಸರ್ವ್ ಮಾಡ್ಕೊಳ್ಬೋದು. ಸೂಪರಾಗಿರುವ ನಮ್ಮ ಗೋಧಿ ಹಿಟ್ಟಿನ ಸಾಫ್ಟಾಗಿರುವ ನಮ್ಮ ದೋಸೆ ರೆಡಿ ಆಯಿತು ನೋಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿದ್ರೆ ಎಷ್ಟು ಸಾಫ್ಟ್ ಬಂದಿದೆ. ಕೈ ಮುಟ್ಟಿಯಲ್ಲೇ ಹಿಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಓಕೆ.